ಮಂತ್ರಿ ವಿವರ ನೀಡುವುದು. ಅಧ್ಯಕ್ಷೆ, ನಾನು ಹಿಂದೆ ಇದನ್ನ ಮಂಡಿಸಿದ್ದೆ. ಇದು ಒಂದು ದೊಡ್ಡ ಇತಿಹಾಸವನ್ನು ಸೃಷ್ಟಿ ಮಾಡುವಂತ ಒಂದು ವಿಧೇಯಕ. 1938ರಲ್ಲಿ ಬೆಂಗಳೂರಿನ ಆವತ್ತಿನ ಕಾಲದಲ್ಲಿ ಮಾನ್ಯ ಶ್ರೀ ಕೆಂಪೇಗೌಡರು ಈ ಒಂದು ನಗರವನ್ನು ಸ್ಥಾಪನೆ ಮಾಡಿ ಇಡೀ ವಿಶ್ವ ಈ ಬೆಂಗಳೂರು ನಗರವನ್ನು ನೋಡ್ತಾ ಇದೆ. ಇಲ್ಲಿ ಹವಾಗುಣ, ಪರಿಸರ, ಸಂಸ್ಕೃತಿ ಎಲ್ಲ ಕೂಡ ಬಹಳ ದೊಡ್ಡ ದಿಟ್ಟವಾಗಿದೆ. ಹಿಂದೆ ಅನೇಕ ಪರಿಸ್ಥಿತಿ ಬಂದ ಮೇಲೆ ಜನಸಂಖ್ಯೆ ಆಧಾರದ ಮೇಲೆ ನಾವು ಬೆಳೆಸ್ಕೊಂಡು ಬಂದಿದ್ದೇವೆ. ಮುನ್ಸಿಪಾಲಿಟಿ ಕೂಡ ಆಗಿತ್ತು. ಈ ದೇಶದ ಪ್ರಧಾನಮಂತ್ರಿಗಳಾದಂಥ ಜವಾಹರ್ಲಾಲ್ ನೆಹರು ಅವರು ಕೂಡ ಅಲಹಾಬಾದ್ ಮುನ್ಸಿಪಾಲಿಟಿಯ ಅಧ್ಯಕ್ಷರಾಗಿ ಕೆಲಸ ಮಾಡಿದ್ರು. ಬೆಂಗಳೂರು ನಗರದಲ್ಲೂ ಕೂಡ ಮಾನ್ಯ ಶ್ರೀ ಹನುಮಂತಯ್ಯನವರು ಬೆಂಗಳೂರು ಮುನ್ಸಿಪಾಲಿಟಿಗೆ ಕೆಂಗಲ್ ಹನುಮಂತಯ್ಯನವರು ಯಾರು ಈ ವಿಧಾನಸೌಧ ಕಟ್ಟಿದ್ದಾರೆ ಅವರು ಕೂಡ ಇಲ್ಲಿ ಕೌನ್ಸಿಲರ್ ಆಗಿ ಇಲ್ಲಿ ಅಧ್ಯಕ್ಷರಾಗಿ ಕೆಲಸ ಮಾಡಿದ್ದಿದೆ. ಮಧುರಲ್ಲಿ ರಾಜಗೋಪಾಲಾಚಾರಿ ಅವರು ಕೂಡ ಕೆಲಸ ಮಾಡಿದಂಥ ಇತಿಹಾಸ ಇದೆ. ಬಹಳ ಜನ ಲೀಡರ್ಸ್ ಎಲ್ಲ ನಮ್ಮ ಅರ್ಬನ್ ಲೋಕಲ್ ಬಾಡೀಸ್ ಇಂದ ಬೆಳೆದವರು. ಇಲ್ಲಿ ಸುರೇಶ್ ಕುಮಾರ್ ಅವರಿಲ್ಲ. ಬಹಳ ಜನ ಇವತ್ತು ಸೆಂಟ್ರಲ್ ಮಿನಿಸ್ಟರ್ ಸೋಮಣ್ಣ ಅವರು ಕಾರ್ಪೊರೇಟರ್ ಆಗಿದ್ರು, ನಮ್ಮ ಬಸವರಾಜ್ ಕಾರ್ಪೊರೇಟರ್ ಆಗಿದ್ರು, ನಮ್ಮ ಗೋವಿಂದ ಇವರು ನಮ್ಮ ಗೋಪಾಲಯ್ಯ ಕಾರ್ಪೊರೇಟರ್ ಆಗಿದ್ರು, ಇವರು ಮುನರತ್ನ ಕಾರ್ಪೊರೇಟರ್ ಆಗಿದ್ರು. ಬಹಳ ಜನ ಇಲ್ಲೂ ಕೂಡ ಕಾರ್ಪೊರೇಟರ್ಗಳಾಗಿ ನಮ್ಮ ರಾಮಲಿಂಗಾರೆಡ್ಡಿ ಅವರು, ರಾಮಮೂರ್ತಿ ಎಲ್ಲ ಕಾರ್ಪೊರೇಟರ್ಗಳಾಗಿ ಬೆಳ್ಕೊಂಡು ಬಂದಿದ್ದಾರೆ. ಮಂತ್ರಿಗಳಾಗಿದ್ದಾರೆ, ಚೀಫ್ ಮಿನಿಸ್ಟರ್ಗಳಾಗಿದ್ದಾರೆ. ಇದೆಲ್ಲ ಒಂದು ದೊಡ್ಡ ಇತಿಹಾಸ ಇದೆ. ಇವತ್ತು ನಾವು ಇದಕ್ಕೊಂದು ಹೊಸ ರೂಪ ಕೊಡಬೇಕು ಅಂತಿದೆ. ನಾನು ಎಸ್.ಎಂ. ಕೃಷ್ಣ ಅವರ ಅವಧಿಯಲ್ಲಿ ಅರ್ಬನ್ ಡೆವಲಪ್ಮೆಂಟ್ ಮಿನಿಸ್ಟರ್ ಆಗಿದೆ. ಆಗ ಯಲಹಂಕ ನಮ್ಮ ಹೆಬ್ಬಾಳ್ ಬಾರ್ಡ್ರಿಂದ ಹಿಡಿದು ಈ ಕಡೆ ರಾಜರಾಜೇಶ್ವರಿ ಎಲ್ಲ ಅದೆಲ್ಲ ಹೆಬ್ಬಾಳ್ ಆದಮೇಲೆ ಅದೆಲ್ಲ ನನ್ನ ಅರ್ಬನ್ ಡೆವಲಪ್ಮೆಂಟ್ಗೆ ಸೇರ್ತಿತ್ತು. ಈಗೇನು ನಮ್ಮ ಇವರು ಇದ್ದಾರೆ, ಮಂತ್ರಿ ಇದ್ದಾರೆ ನಮ್ಮ ಸುರೇಶ್ ಅವರು, ಆ ಇಲಾಖೆ ನನಗಿತ್ತು. ಬಟ್ ಆ ವ್ಯಾಪ್ತಿ ಸ್ವಲ್ಪ ಜಾಸ್ತಿ ಇತ್ತು. ಇದು ಬಹಳ ಪವಿತ್ರವಾದಂಥ ಬಿಲ್ಲು. ನನಗೆ ಈ ಸಂದರ್ಭದಲ್ಲಿ ಚರ್ಚೆ, ನಾನು ತಕ್ಷಣ ಇದನ್ನು ಮಂಡಿಸಿದಾಗ ನಮ್ಮ ವಿರೋಧ ಪಕ್ಷದ ನಾಯಕರು, ಅನೇಕ ಸ್ನೇಹಿತರು ನನಗೆ ಸಲಹೆ ಮಾಡಿದ್ರು, ನಾವು ವ್ಯಾಪಕವಾಗಿ ಚರ್ಚೆ ಮಾಡಬೇಕು, ಇದಕ್ಕೆ ಒಂದು ಅವಕಾಶ ಮಾಡಿಕೊಡಿ ಅಂತೇಳಿ ನಾನೇ ಸಂಪೂರ್ಣವಾಗಿ ಸದನ ಸಮಿತಿ ರಚನೆ ಮಾಡಲಿಕ್ಕೆ ನಾನು ಸಂಪೂರ್ಣವಾಗಿ ಒಪ್ಕೊಂಡೆ. ಇಲ್ಲಿ ಹಿಂದೆ ಏನಾಗಿದೆ, 73ನೇ 74ನೇ ತಿದ್ದುಪಡಿಯನ್ನು ತರಬೇಕು ಅಂತೇಳಿ ಹಿಂದೆ ಬಹಳ ದೊಡ್ಡ ಚರ್ಚೆ ಎಲ್ಲ ನಡೆದಿದೆ. ಎಫೆಕ್ಟಿವ್ ಅರ್ಬನೈಸೇಷನ್ ಮಾಡಬೇಕು ಅಂತೇಳಿ, ಗವರ್ನೆನ್ಸ್ನ ಭಾಳ ಆಡಳಿತ ಉತ್ತಮವಾಗಿ ಇಡಬೇಕು ಅಂತೇಳಿ. ಸೊ 70, 80ರಲ್ಲೇ ಈ ಗ್ರಾಮೀಣ ಪ್ರದೇಶದಿಂದ ಜನರು ಜಾಸ್ತಿ ನಗರಗಳಿಗೆ ಬರೋಕ್ಕೆ ಶುರು ಆಗ್ಬಿಟ್ರು. ಇವತ್ತು 39% ಆಫ್ ದಿ ಪಾಪ್ಯುಲೇಷನ್ ಬೆಂಗಳೂರು ನಗರ ಮತ್ತು ಎಲ್ಲ ಸಿಟಿಗಳಲ್ಲಿ, ಮೈಸೂರು ಸಿಟಿ ಆಗಿರ್ಬೋದು, ಎಲ್ಲ ಸಿಟಿಲೂ ನಮ್ಮ ರಾಜ್ಯದ ಪಾಪ್ಯುಲೇಷನ್ ಅಲ್ಲಿ 39% ಎರಡಕ್ಕೆ ಬರ್ತಾ ಇದ್ದಾರೆ. ಇಲ್ಲ ಎಜುಕೇಶನ್ ಬರ್ತಾ ಇದ್ದಾರೆ, ಇಲ್ಲ ಎಂಪ್ಲಾಯ್ಮೆಂಟ್ ಬರ್ತಾ ಇದ್ದಾರೆ, ಇಲ್ಲ ಬೆಟರ್ ಲೈಫ್ ಆಫ್ ಲಿವಿಂಗ್ಗೋಸ್ಕರ ಬರ್ತಾ ಇದ್ದಾರೆ. ಇದನ್ನ ತಡಿಬೇಕು. ಬಟ್ ಇವತ್ತು ಕೂಡ ಬೆಂಗಳೂರು ನಗರದಲ್ಲಿ ಅತಿ ಹೆಚ್ಚು ಟ್ಯಾಕ್ಸಸ್ ಕೂಡ ಆಗ್ತಾ ಇದೆ. ಆಲ್ ಓವರ್ ದಿ ಕಂಟ್ರಿ, ಆಲ್ ಓವರ್ ದಿ ವರ್ಲ್ಡ್ ಎಲ್ಲ ಬಂದು ಬೆಂಗಳೂರು ನಗರಕ್ಕೆ ಮಾಡ್ತಾ ಇದ್ದಾರೆ. ಇದಕ್ಕೆ ನಾವು ಒಂದು ಬೇಸಿಕ್ ಫೆಸಿಲಿಟೀಸ್ನ, ಡ್ರಿಂಕಿಂಗ್ ವಾಟರ್ ಇರ್ಬೋದು, ಸ್ಯಾನಿಟೇಷನ್ ಇರ್ಬೋದು, ಟ್ರಾಫಿಕ್ ಇರ್ಬೋದು, ಮೈಗ್ರೇಷನ್ ತಪ್ಪಿಸ್ಲಿಕ್ಕೆ ನಾವು ಇದಕ್ಕೊಂದು ಮಾಡಬೇಕು ಅಂತೇಳಿ ಹಿಂದೆ 85ರಲ್ಲಿ ರಾಜೀವ್ ಗಾಂಧಿ ಅವರು ಈ ದೇಶದ ಪ್ರಧಾನಮಂತ್ರಿ ಆದಾಗ 73rd 74th ಅಮೆಂಡ್ಮೆಂಟ್ ಮಾಡಬೇಕು ಅಂತೇಳಿ ಹೊರಟರು. ನಾನು ಒಬ್ಬ ಜಿಲ್ಲಾ ಪಂಚಾಯತಿ ಮೆಂಬರ್ ಆಗಿದ್ದೆ, ನಾರಾಯಣಸ್ವಾಮಿ ಅಧ್ಯಕ್ಷರಿದ್ದರು, ಮಣಿಶಂಕರ್ ಅಯ್ಯರ್ ಇದ್ದರು. ಆಗ ಒಂದು ದೊಡ್ಡ ಚರ್ಚೆ ವ್ಯಾಪಕವಾಗಿ ನಡೀತು. ನಾಯಕರುಗಳನ್ನ ತಯಾರು ಮಾಡಬೇಕು ಅನ್ನೋ ದೃಷ್ಟಿಯಿಂದ ನಡೀತು. ಆಮೇಲೆ ಕೊನೆಗೆ ಅದು 86ರಲ್ಲಿ ಸಿಂಘ್ವಿ ಅನ್ನೋರು LM ಸಿಂಘ್ವಿ ಅನ್ನೋರ ಕಡೆ ಈ ಪವರ್ನ ಡಿವೈಡ್ ಮಾಡಬೇಕು, ನಮ್ಮ ಲೋಕಲ್ ಬಾಡೀಸ್ಗೆ ಸ್ಟ್ರೆಂತ್ ಜಾಸ್ತಿ ಕೊಡಬೇಕು ಸರ್ಕಾರಕ್ಕಿನ್ನ ಅಂತೇಳಿ ಆವತ್ತಿನ ಕಾಲದಲ್ಲಿ ಚಿಂತೆ ಮಾಡಿ ಫೈನಾನ್ಷಿಯಲ್ ಆಟೋನಮಿ ಕೊಡಬೇಕು. 3 ಥರ ಅರ್ಬನ್ ಲೋಕಲ್ ಬಾಡೀಸ್ ಆಗಬೇಕು ಅಂತ, ಒಂದು ಕಾರ್ಪೊರೇಷನ್, ಒಂದು ಮುನ್ಸಿಪಾಲಿಟಿ, ಒಂದು ಪಟ್ಟಣ ಪಂಚಾಯತಿ ಮಾಡಬೇಕು ಅಂತೇಳಿ ಮಾಡಿ ರಿಸರ್ವೇಷನ್ಸ್ ಎಲ್ಲ ಮಾಡಿದ್ರು. ಅದಾದಮೇಲೆ ನರಸಿಂಹರಾಯರ ಕಾಲಕ್ಕೆ ಅದಕ್ಕೊಂದು ರೂಪ ಬಂದು 12 ಡಿಸೆಂಬರ್ 92 ಲೋಕಸಭೆಯಲ್ಲಿ ಪಾಸ್ ಆಯಿತು. ನಮ್ಮ ರಾಜ್ಯ ಕೂಡ 74th ಅಮೆಂಡ್ಮೆಂಟ್ನ ಕೂಡಲೇ ನಾವು ವೆಸ್ಟ್ ಬೆಂಗಾಲು, ಮಹಾರಾಷ್ಟ್ರ ಮತ್ತು ಕರ್ನಾಟಕ 74ನೇ ಅಮೆಂಡ್ಮೆಂಟ್ನ ನಾವು ಒಪ್ಕೊಂಡು ಹಿಂದೆ 94ರಲ್ಲಿ 1 ಏಪ್ರಿಲ್ KMC ಆಕ್ಟ್ನ ನಾವು 1964ನ ಅಮೆಂಡ್ಮೆಂಟ್ ಮಾಡಿ 74ನೇ ಅಮೆಂಡ್ಮೆಂಟ್ನ ನಾವೆಲ್ಲ ಒಪ್ಕೊಂಡಿದ್ದೇವೆ. ಈಗ 91ರ ನಂತರ ನರಸಿಂಹರಾಯರು ಅವಕಾಶ ಮಾಡಿಕೊಟ್ಟ ನಂತರ ಇದು ಅನೇಕ ತಿದ್ದುಪಡಿಗಳೆಲ್ಲ ಬಂದಿದೆ.
ಹಿಂದೆ BJP ಗೌರ್ಮೆಂಟಲ್ಲೂ ಕೂಡ ಅವರೊಂದು ಕಾಂಪ್ರಹೆನ್ಸಿವ್ ಆಗಿ ಬೆಂಗಳೂರಿಗೊಂದು ಹೊಸ ರೂಪವನ್ನು ಕೊಟ್ಟಿದ್ರು. ಅವರು ಬಹಳ ದೊಡ್ಡ ಪ್ರಯತ್ನ ಮಾಡಿದ್ರು. ಅದು ಅದರಲ್ಲಿ ಕೆಲವು ಅಮೆಂಡ್ಮೆಂಟ್ ಮಾಡಿ ಇಲ್ಲಿ ಅಧ್ಯಕ್ಷರೇ ನನಗೆ ಇದ್ರ ಜವಾಬ್ದಾರಿ ನನಗೆ ಅರಿವಿದೆ. ಏನು 74ನೇ 75 ತಿದ್ದುಪಡಿನ ಯಾವ ಕಾರಣಕ್ಕೂ ನಾವು ಡಿವೇಟ್ ಮಾಡಲಿಕ್ಕೆ ಇಲ್ಲಿ ಅವಕಾಶ ಕೊಟ್ಟಿಲ್ಲ. ಇದನ್ನು ಗ್ರೇಟರ್ ಬೆಂಗಳೂರು ಅಂತ ಏನು ಹೊಸ ರೂಪ ಮಾಡಿದ್ದೇವೆ. ಯಾಕೆಂದರೆ ಒಂದು ಅವಕಾಶ ಇತ್ತು. ಈಗ ಕೆಲವು ಜಾಗದಲ್ಲಿ ಹೈಯರ್ ಟ್ಯಾಕ್ಸಸ್ ಇದೆ. ಈಗ ನಮ್ಮ ಮಹದೇವಪುರಲ್ಲೆಲ್ಲ ಹೈಯರ್ ಟ್ಯಾಕ್ಸಸ್ ಇದೆ, ಬೇರೆ ಕಡೆ ಟ್ಯಾಕ್ಸಸ್ ಇಲ್ಲ. ಈಗ ಬಸವನಗುಡಿಲಾಗಲಿ, ಚಿಕ್ಕಪೇಟೆಯಲ್ಲಾಗಲಿ, ಈ ರಾಜಾಜಿನಗರದಲ್ಲಿ ಟ್ಯಾಕ್ಸಸ್ ಇಲ್ಲ. ಆ ಕಾರ್ಪೊರೇಷನ್ಗಳು ಆ ವಾರ್ಡ್ಗಳಿಗೆಲ್ಲ ಕಡಿಮೆ ಇದೆ, ಬೇರೆ ಕಡೆ ಜಾಸ್ತಿ ಇದೆ ಕೆಲವು ಇದರಲ್ಲಿ. ಆದರೆ ಇಲ್ಲಿ ನಾನು ಅದನ್ನು ಬೇಕಾದಷ್ಟು ಡಿಬೇಟ್ ಆಯಿತು. ಇದಾದ ಮೇಲೆ ಒಂದು ಕಮಿಟಿ ಕೂಡ ರಚನೆ ಆಯಿತು. ಬೆಂಗಳೂರು ನಗರಕ್ಕೆ ಯಾವನ್ ಮಾಡಬೇಕು ಅಂತೇಳಿ ಒಂದು ದೊಡ್ಡ ರಚನೆ ಆಯಿತು. 2007ರಲ್ಲಿ ಬೆಂಗಳೂರು ಮಹಾನಗರ ಪಾಲಿಕೆ ಮಾಡಿದಾಗ ಆ ಕಾರ್ಪೊರೇಷನಿಂದ ಆ 7 CMCsನ ಒಳಗಡೆ ತೆಗೆದುಕೊಂಡು ಮಾಡಿದಂಥ ಸಂದರ್ಭದಲ್ಲಿ 192 ವಾರ್ಡ್ ಮಾಡಬೇಕು ಅಂತ ತೀರ್ಮಾನ ಆಗಿ 776 ಚದುರ್ ಮೀಟರ್ಗೆ ಇಟ್ಟಿದ್ರು. ಈಗ ಜನಸಂಖ್ಯೆ ಆವತ್ತಿನ ಕಾಲದಲ್ಲಿ ನಾನಿದ್ದಾಗ 70 ಲಕ್ಷ ಇತ್ತು, ಇವತ್ತು 1.4 ಕೋಟಿ ಇದೆ. ಬೆಂಗಳೂರು ನಗರದಲ್ಲೇ 1,05,00,000 ವಾಹನಗಳು ಇವತ್ತು ಇಲ್ಲಿ ರಿಜಿಸ್ಟ್ರೇಷನ್ ಆಗಿ ಇಲ್ಲಿ ಟ್ರಾನ್ಸ್ಫರ್ ನಡೀತಾ ಇದೆ. ಇದನ್ನ ಏನಾರು ಮಾಡಿ ಬದಲಾವಣೆ ಮಾಡಬೇಕು ಅಂತೇಳಿ BJP ಗೌರ್ಮೆಂಟಲ್ಲಿ 2021 ವಿಶೇಷವಾದಂಥ ಒಂದು ಕಾನೂನನ್ನು ತೆಗೆದುಕೊಂಡು ಬಂದು ಒಂದು ಅಮೆಂಡ್ಮೆಂಟ್ ಮಾಡಿದ್ರು. ಅದಕ್ಕೆ ಏಜೆನ್ಸಿಗಳ ಜೊತೆ ಸಮನ್ವಯ ತರಬೇಕು ಅಂತೇಳಿ ಎಲ್ಲ ಮಾಡಿದ್ರು. ಆಮೇಲೆ ಅದಾದಮೇಲೆ ಒಂದು ರೀಸ್ಟ್ರಕ್ಚರಿಂಗ್ಗೋಸ್ಕರ ಹಿಂದೆ ಕೂಡ ಒಂದು BS ಪಾಟೀಲ್ ಅವರ ನೇತೃತ್ವದಲ್ಲಿ ಸಿದ್ದಯ್ಯನವರು ಮತ್ತು ರವಿಚಂದ್ರನ್ ಅವರು ಒಬ್ಬ ನಗರ ತಜ್ಞರು ಜೊತೆಯಲ್ಲಿ ಒಂದು ಕಮಿಟಿ ಕೂಡ ಆಯಿತು. ಅವರು ಕೂಡ ಬೇಕಾದಷ್ಟೆಲ್ಲ ಮಾಡಿದ್ರು. ಸೊ ಅನೇಕ 15 ಸಂಸ್ಥೆಗಳು ಅದಕ್ಕೆ ಅಭಿಪ್ರಾಯನ ಕೊಡಲಿಕ್ಕೆ ಅವಕಾಶ ಆಯಿತು. ಸುಮಾರು 1,000ಕ್ಕೂ ಹೆಚ್ಚು ನಾಗರಿಕರುಗಳನ್ನು ಒಳಗೊಂಡು ಸಭೆಯನ್ನು ನಡೆಸಿ ರಿಆರ್ಗನೈಸೇಷನ್ ಬಗ್ಗೆ ಒಂದು ವರದಿಯನ್ನು ಕೂಡ ಕೊಟ್ಟರು. ಒಂದು ಪ್ಲಾನಿಂಗ್ ಏನು ಮಾಡಬೇಕು, ಸೆಪ್ಟಿಕ್ ಪ್ಲಾನಿಂಗ್ ಯಾವ ರೀತಿ ಇರಬೇಕು, ಮುನ್ಸಿಪಲೈಸೇಷನ್ ಸ್ಟ್ರಾಟಜಿ ಏನಿರಬೇಕು, ಲ್ಯಾಂಡ್ ಪ್ರೊಕ್ಯೂರ್ಮೆಂಟು ಮೆಕ್ಯಾನಿಸಮ್ ಏನು ಮಾಡಬೇಕು, ಫ್ರೇಮ್ವರ್ಕ್ ಯಾವ ರೀತಿ ಕ್ರಿಯೇಟ್ ಮಾಡಬೇಕು ಆನ್ ಸೆಪ್ಟಿಕಲ್ ಇನ್ಫಾರ್ಮೇಷನ್ ಸೆಂಟರ್ಸ್ ಅಂತೇಳಿ ಮಾಡಿದ್ರು. ಸೊ ನಾವು ಈಗ 2023ರಲ್ಲಿ ಇದೊಂದು ಬ್ರ್ಯಾಂಡ್ ಬ್ಯಾಂಗ್ಳೂರು ಅಂತೇಳಿ ಒಂದು ಕಮಿಟಿ, ಇನ್ನೊಂದು ಕಮಿಟಿ ರಚನೆ ಮಾಡಿದೋ. BS ಪಾಟೀಲು, ರಾಜೀವ್ ಗೌಡ್ರು, ರವಿಚಂದ್ರನ್ನು ಅವರೆಲ್ಲ ಸೇರಿ ಇದ್ರ ಬಗ್ಗೆ ಏನು ಮಾಡ್ಬೋದು ಅಂತ ಮಾಡಿ ಇಲ್ಲಿಗೆ ಏನಾದ್ರು ಒಂದು ರೂಪ ಕೊಡಬೇಕು ಅಂತೇಳಿ ಮಾಡಿ ಮಂಡಿಸ್ದೆ. ಆಗ ನಮ್ಮ ವಿರೋಧ ಪಕ್ಷದ ನಾಯಕರು ನನಗೊಂದು ಸಲಹೆ ಕೊಟ್ಟರು, ಇಲ್ಲ ವ್ಯಾಪಕವಾಗಿ ಚರ್ಚೆ ಆಗಬೇಕು ಇದ್ರ ಬಗ್ಗೆ, ಲೆಟ್ ಎನ್ ಹೌಸ್ ಕಮಿಟಿ ಬಿ ಫಾರ್ಮ್ಡ್ ಅಂತ. ನಾನು ತಕರಾರು ಮಾಡಕ್ಕೆ ಯಾಕೆಂದ್ರೆ ಬೆಂಗಳೂರು ನಂದಲ್ಲ, ಬೆಂಗಳೂರು ನಮ್ದೆಲ್ಲರದು ಕೂಡ. ದೋ ಇಸ್ ಎ ಹಾರ್ಟ್ ಆಫ್ ಎವ್ರಿ ಒನ್, ಎಲ್ಲರ ಹೃದಯ ಬೆಂಗಳೂರು. ಇಲ್ಲಿ ನಮ್ಮ ಕೇಂದ್ರ ಮಾಡಬೇಕು, ಬರೀ ಬೆಂಗಳೂರು ಒಬ್ಬರೇ ಅಲ್ಲ, ಎಲ್ಲರೂ ಇದ್ರ ಬಗ್ಗೆ ವಾಯ್ಸ್ ಹೇಳಬೇಕು. ರೈಟೋ ರಾಂಗೋ ನಾವೆಲ್ಲ ರಾಜಕಾರಣ, ನಾನು ಹಳ್ಳಿಯಿಂದ ಬಂದವನು, ಆದರೂ ಕೂಡ ನನ್ನ ಎಜುಕೇಷನ್ ಎಲ್ಲ ಇಲ್ಲೇ ನಡೆದಿದ್ದು. ಫಸ್ಟ್ ಸ್ಟ್ಯಾಂಡರ್ಡಿಂದ ಹಿಡಿದು ಅಲ್ಲೆಲ್ಲ ಓದಿದೆ ಅಷ್ಟೇ, 1-2 ವರ್ಷ. ತಿರ್ಗಾ ಇಲ್ಲಿ ಬೆಂಗಳೂರು ಬಂದು ಸೇರ್ಕೊಂಡವನೆ, ವಾಪಸ್ ಹೋಗಲೇ ಇಲ್ಲ. ಅಂಥವ್ರು ನಮ್ಮಂಥವ್ರು ನಿಮ್ಮಂಥವ್ರು ಭಾಳ ಜನ ಇಲ್ಲಿ ಇದ್ದೀರಿ. ಇಲ್ಲ ನೀವು ಅಲ್ಲಿದ್ದೀರ ಬಿಡಿ, ಬೇರೆಯವರೆಲ್ಲ ನಾವೆಲ್ಲ ಬಂದು ಬೆಂಗಳೂರು ಸೇರ್ಕೊಂಡವರು. ನಾವು ನಮ್ಮ ಅಶ್ವಥ್ ನಾರಾಯಣ ಅಷ್ಟೇ, ಅವರೆಲ್ಲ ಮಾಗಡಿ ಅಲ್ಲ ನೀವು ಮೂಲ, ಇಲ್ಲಿ ಬಂದು ಸೇರ್ಕೊಂಡಿದ್ದೆ. ನಂಗೆ ಭಾಳ ಜನ ಎಲ್ಲ ಬಂದೆಲ್ಲ ಸೇರ್ಕೊಬಿಟ್ಟಿದ್ದಾರೆ. ಏನು ಮಾಡೋಕ್ಕಾಗಲ್ಲ, ಇಲ್ಲಿ ಹವಾ ನೀರು, ಕಾವೇರಿ ನೀರು, ಪ್ರಕೃತಿ ಎಲ್ಲ ಭಾಳ ಚೆನ್ನಾಗಿದೆ ಅಂತೇಳಿ ನಾವು ಯಾರು ಹೋಗ್ತಾ ಇಲ್ಲ. ಸೊ ಹಂಗೆ ಇವಂತೂ ನಮ್ಮ ಕಮಿಟಿ ಫಾರ್ಮೇಷನ್ ಮಾಡ್ದೋ ನಾವು. ರಿಜ್ವಾನ್ ಅವರು, ಐ ಶುಡ್ ಕಂಗ್ರಾಚುಲೇಟ್ ಟೀಮ್, ಅವ್ರ ಟೀಮ್ ಅತಿ ಉತ್ತಮವಾಗಿ ಸುಮಾರು 15 ಮೇಲೆ ಮೀಟಿಂಗ್ ಮಾಡಿದ್ದಾರೆ. ನಮ್ಮ ಹ್ಯಾರಿಸ್ ಅವರು, ಶಿವಣ್ಣವರು, ST ಸೋಮಶೇಖರ್, ಪ್ರಿಯಾ ಕೃಷ್ಣ, AC ಶ್ರೀನಿವಾಸು, ಸುರೇಶ್ ಕುಮಾರ್ ಅವರು, SR ವಿಶ್ವನಾಥ್ರವರು, ರಘುರವರು ಸದಸ್ಯರು, GT ದೇವೇಗೌಡರು, ಪುಟ್ಟಣ್ಣವರು, ಗೋಪಿನಾಥ್ರವರು, ಯುಗೌಡರು, ಇವರೆಲ್ಲ ಸೇರಿ ಮೆಂಬರ್ಸ್ ಆಗಿದ್ರು. ನೀವು ನನ್ಗೆ ಕೇಳ್ದೆ ನಾನು ಲಾ ಮಿನಿಸ್ಟರ್ ಬೇರೆ ಕಮಿಟಿಗೆ ಹಾಕ್ಬಿಟ್ಟಿದ್ರಿ. ನಾವು ಮಂತ್ರಿಗಳಾಗಿ ಅಲ್ಲಿ ಹೋಗೋದು ಸರಿ ಇಲ್ಲ ಅಂತ ಐ ಡಿ ನಾಟ್ ಪಾರ್ಟಿಸಿಪೇಟ್ ಇನ್ ದಟ್ ಕಮಿಟಿ. ಬೀಯಿಂಗ್ ಎ ಮಿನಿಸ್ಟರ್ ಇಟ್ ಇಸ್ ನಾಟ್ ರೈಟ್ ಅಂತೇಳಿ ನಾನು ಅಲ್ಲಿಗೆ ಹೋಗಲಿಲ್ಲ. ಸೊ ಭಾಳ ದೊಡ್ಡ ಪ್ರಯತ್ನ ಮಾಡಿ ಕೊಟ್ಟಿದ್ದಾರೆ ಅಧ್ಯಕ್ಷರೇ. ಇಲ್ಲಿ ದೊಡ್ಡ ವ್ಯಾಪಕವಾದಂಥ ಆಮೇಲೆ ಸಾರ್ವಜನಿಕರ ಅಭಿಪ್ರಾಯ ಕೂಡ ಪಡಲಾಗಿದೆ, ಟೆಕ್ನಿಕಲ್ ಎಕ್ಸ್ಪರ್ಟ್ಸ್ ಪಡಲಾಗಿದೆ, ಒಪಿನಿಯನ್ ಮಾಡಲಾಗಿದೆ. ಬೇಕಾದಷ್ಟು ಬೊಮ್ಮನಹಳ್ಳಿಲಿ ಒಂದು ಇದನ್ನಾಗಿದೆ, ಮೀಟಿಂಗ್ ಆಗಿದೆ, ಮಹದೇವಪುರದಲ್ಲಾಗಿದೆ, ಬೇರೆ ಬೇರೆ ಕಡೆ ಎಲ್ಲ ಕೂಡ ಮೀಟಿಂಗ್ ಆಗಿದೆ. ಕೆಲವು ಕಡೆ ಸೋಮಶೇಖರ್ ಪಾರ್ಟಿಸಿಪೇಟ್ ಮಾಡಿದ್ದಾರೆ.
ಕೆಲವು ಕಡೆ ನಾಗರಾಜ್ ಯಾದವ್ ಮಾಡಿದ್ದಾರೆ, ಗೌತಮ್ ಕುಮಾರ್ ಅಂತ ಮಾಜಿ ಮೇಯರ್ ಅವರು ಕೂಡ ಮಾಡಿದ್ದಾರೆ. ಸೊ ಎಲ್ಲರೂ ಕೂಡ ಭಾಳ ಜನ ಎಲ್ಲ ಪಾರ್ಟಿಸಿಪೇಟ್ ಮಾಡಿ ಅನೇಕ, ಹರೀಶ್ ಅಂತ ಮಾಜಿ ಉಪಮೇಯರ್ ಅವ್ರು ಮಾಡಿದ್ದಾರೆ, ರಮೇಶ್ ಮಾಜಿ ವಿಧಾನ ಪರಿಷತ್ ಸದಸ್ಯ ಅವರು ಮಾಡಿದ್ದಾರೆ, ಸರವಣ ಮಾಡಿದ್ದಾರೆ, ಉದಯ್ ಗರುಡಾಚಾರ್ ಮಾಡಿದ್ದಾರೆ, ಒಂದು ಕಡೆ ಎಂ ಕೃಷ್ಣಪ್ಪನವ್ರು ಮಾಡಿದ್ದಾರೆ, ಸತೀಶ್ ರೆಡ್ಡಿ ಅವರು ಮಾಡಿದ್ದಾರೆ. ಸೊ ಎಲ್ಲ ಭಾಳ ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಈಗ ಒಂದು ವರದಿಯನ್ನು ಕೂಡ ಅವರು ಕೊಟ್ಟಿದ್ದಾರೆ. ಈಗ ವರದಿಯಲ್ಲಿ ನಾನು ಇಲ್ಲಿ ಮಂಡಿಸಿದ್ದೀನಿ. ಬಟ್ ಸ್ಟಿಲ್ ಐ ವಾಂಟ್ ಆಲ್ ಪೊಲಿಟಿಕಲ್ ಪಾರ್ಟೀಸ್ ಇದರಲ್ಲಿ ಏನಾದ್ರು ತಪ್ಪು ಮಾಡಿದ್ರು ಈಗೂ ಕೂಡ ನಾವು ಐ ಆಮ್ ಕಮಿಟೆಡ್ ಟು ಇಟ್. ಬಿಕಾಸ್ ಇದಕ್ಕೆ ಒಂದು ವ್ಯಾಪಕವಾಗಿ ಅವ್ರಿಗೆ ಶಕ್ತಿ ಸಿಕ್ಕಬೇಕಿಲ್ಲ. ಏನಾಗ್ತದೆ ಇಲ್ಲಿ 1ರಿಂದ 7ವರೆಗೂ ಮಾಡಬೇಕು ಅಂತಿದೆ. 7 ಮಾಡಬೇಕು ಅಂತಲ್ಲ, ಫಾರ್ ಟುಮಾರೋಸ್ ಬೆನಿಫಿಟ್ ವಿ ಆರ್ ಥಿಂಕಿಂಗ್. ಬಟ್ ಇಲ್ಲಿ ಅಡ್ಮಿನಿಸ್ಟ್ರೇಷನ್ ಬಹಳ ವೀಕ್ ಆಗ್ತದೆ. ಒಬ್ಬ ಕಾರ್ಪೊರೇಷನ್ ಕಮಿಷನರ್ ಕೈಲಿ, ಒಬ್ಬ ಚೀಫ್ ಇಂಜಿನಿಯರ್ ಕೈಲಿ ಇದನ್ನ ಮ್ಯಾನೇಜ್ ಮಾಡಲಿಕ್ಕೆ ಇದು ಬಹಳ ಕಷ್ಟ ಆಗ್ತಾ ಇದೆ. ಸೊ ಈ ಹಿನ್ನೆಲೆಯಲ್ಲಿ ನಾವು 1ರಿಂದ 7 ಮಾಡಬೇಕು ಅಂತ ಹೇಳಿದ್ದೇವೆ. ಆಮೇಲೆ ಕಮಿಟಿಗಳು ಮಾಡಿದ್ದೇವೆ. MLAಗಳು ಲೋಕಲ್ ಕಾನ್ಸ್ಟಿಟ್ಯೂನ್ಸಿಲಿ ಆ MLAಗಳಿಗೆ ಸ್ವಲ್ಪ ಗ್ರಿಪ್ ಇರಬೇಕು, ವಾರ್ಡ್ ಕಮಿಟಿಗಳಾಗಬೇಕು, ಅಲ್ಲಿ ರೆಪ್ರೆಸೆಂಟೇಷನ್ ಆಗಬೇಕು. ಈ ಗ್ರೇಟರ್ ಬ್ಯಾಂಗ್ಳೂರ್ ಕಮಿಟಿಲಿ ಆಲ್ ವಿಲ್ ಬಿ ದಿ ಮೆಂಬರ್ ಆಫ್ ದಿಸ್ ಗ್ರೇಟರ್ ಕಮಿಟಿ. ಆಮೇಲೆ ಮಿಕ್ಕಿದ ಕಾರ್ಪೊರೇಷನ್ ಏನು ಒಂದು ಅವಕಾಶ ಇದೆ, ಆ ಸ್ಟ್ರಕ್ಚರ್ನ ನಾವು ಚೇಂಜ್ ಮಾಡಕ್ಕೆ ಹೋಗ್ತಾ ಇಲ್ಲ. ಆ ಸ್ಟ್ರಕ್ಚರ್ ಏನಿದೆ ಆ ಸ್ಟ್ರಕ್ಚರ್ ಹಂಗಿದೆ. ಸೊ ಅವರು ಚೀಫ್ ಮಿನಿಸ್ಟ್ರಿಯಲ್ಲಿ ಅಧ್ಯಕ್ಷರಾಗಿರ್ತಾರೆ, ಯಾರು ಡಿಸ್ಟ್ರಿಕ್ಟ್ ಮಿನಿಸ್ಟ್ರಿ ಇನ್ಚಾರ್ಜ್ ಇರ್ತಾರೆ ಅವರು ಅದಕ್ಕೆ ವೈಸ್ ಚೇರ್ಮನ್ ಆಗಿರ್ತಾರೆ. ಮಿಕ್ಕಿದೆಲ್ಲ ಸಂಬಂಧಪಟ್ಟಂತ ಬೆಂಗಳೂರು ನಗರಕ್ಕೆ ಸೇರಿದಂತ ಮಿನಿಸ್ಟರ್ಸ್ ಇರ್ತಾರೆ, MLAs ಯಾರು ಎಲೆಕ್ಟ್ ಆಗಿದ್ದಾರೆ, ಆಮೇಲೆ MPs ಯಾರಿದ್ದಾರೆ ಅವರು ಕೂಡ ಇದಕ್ಕೆ ಮೆಂಬರ್ ಆಗಿರ್ತಾರೆ. ಆ ಕಾರ್ಪೊರೇಷನ್ಗಳಲ್ಲಿ ಏನಿದೆ ಈಗೇನು ಸಿಸ್ಟಮ್ ಇದೆ, ಈಗೇನು ಹಾಲಿ ಏನು ಸಿಸ್ಟಮ್ ಇದೆ ಆ ಸಿಸ್ಟಮ್ನ ನಾವು ಚೇಂಜ್ ಮಾಡೋಕ್ಕೆ ಹೋಗಿಲ್ಲ. ಅದೇ ಸಿಸ್ಟಮ್ನ ನಾವು ಈ ಸಂದರ್ಭದಲ್ಲಿ ನಾವು ಮಾಡಿದ್ದೇವೆ. ಆಮೇಲೆ ಇದನ್ನ ಟ್ಯಾಕ್ಸೇಷನ್ ಕೂಡ ಏನು ಹಿಂದೆ ಏನು ದೆಹಲಿಯವರು ಕೂಡ ಕೆಲವು ಸೂಚನೆಗಳನ್ನು ಕೊಟ್ಟಿದ್ದಾರೆ ಯಾವ ರೀತಿ ಟ್ಯಾಕ್ಸೇಷನ್ ಮಾಡಬೇಕು ಅಂತ. ಹಿಂದೆ ಏನಿತ್ತು ಕೆಲವನ್ನ ನಾನು ಅಮೆಂಡ್ಮೆಂಟ್ ಕೂಡ ಮಾಡಿದೆ ನಾನು, ಅದು ಕೂಡ ಕೆಲವು ಸಂದರ್ಭದಲ್ಲಿ ಅದನ್ನು ಕೂಡ ಇಟ್ಟಿದ್ದೇವೆ. ಏನೇನು ಎಸೆನ್ಷಿಯಲ್ ಇದಕ್ಕೆ ಬರಬೇಕು ಅಂತೇಳಿ ಇಲ್ಲಿ ಮುಖ್ಯವಾಗಿ ಈ ಗ್ರೇಟರ್ ಬೆಂಗಳೂರು ಅಥಾರಿಟಿಗೆ ವಿ ಹ್ಯಾವ್ ಇನ್ವಾಲ್ವ್ಡ್ ದಿಸ್ ಪೊಲೀಸ್ ಆಲ್ಸೋ. ಪೊಲೀಸ್ ಇರ್ಬೋದು, ವಾಟರ್ ಸಪ್ಲೈ ಇರ್ಬೋದು, ಬೇರೆ ಏನೇನು ಇನ್ಫ್ರಾಸ್ಟ್ರಕ್ಚರ್ ಬೇಕು ಎಲ್ಲರನ್ನು ಕೂಡ LBT ಬೇರೆ ಎಲ್ಲ ಕೂಡ ಅವ್ರನ್ನೆಲ್ಲರೂ ಕೂಡ ವೇಸ್ಟ್ ಮ್ಯಾನೇಜ್ಮೆಂಟ್ಗೆ, ಅರ್ಬನ್ ಹೆರಿಟೇಜ್ ವಿಚಾರಕ್ಕೆ ಎಲ್ಲದಕ್ಕೂ ಕೂಡ ಎಲ್ಲರನ್ನೂ ಕೂಡ MD BMTC, MD BMRCL, MD ಬೆಸ್ಕಾಮು, MD CEO BMLTA ಇವ್ರನ್ನೆಲ್ಲ ಕೂಡ ಇದಕ್ಕೆ ನಾವು ಹಾಕೊಂಡು. ಯಾಕೆಂದ್ರೆ ಇದು ಬರೀ ನಂದೇ ಜವಾಬ್ದಾರಿ ಸಪ್ರೇಟ್ ಅನ್ನೋಕ್ಕಾಗಲ್ಲ. ಸೊ ಇವ್ರ ಲೆಜಿಸ್ಲೇಟರ್ಸ್ಗೆ ಅವ್ರಿಗೂ ಕೂಡ ಅವ್ರನ್ನ ಕೇಳೋಷ್ಟು ಶಕ್ತಿ ಇರಬೇಕು, ಕಂಟ್ರೋಲ್ ಇರಬೇಕು. ಬರೀ ಮೇಯರ್ ಸಿಟಿ ಕಾರ್ಪೊರೇಷನ್ ಅಲ್ಲ. ಸೊ GBAಗೆ ಚೀಫ್ ಕಮಿಷನರ್ ವಿಲ್ ಬಿ ದಿ ಎಕ್ಸ್ ಅಫಿಷಿಯೋ ಮೆಂಬರ್ ಆಫ್ ದಿ ಸೆಕ್ರೆಟರಿ. BDA ಕಮಿಷನರ್ ಕೂಡ ಇಲ್ಲಿ ಈ ಅಥಾರಿಟಿ ಒಳಗಡೆ ಇರಬೇಕು. ಇವರು ಅವ್ರಿಗೆ ಕ್ವಶನ್ ಮಾಡಂಗಿರ್ಬೇಕು. ನಾನೇ ಬೇರೆ ಸಪ್ರೇಟ್ ಅನ್ನೋದು ಆಗಬಾರ್ದು ಅನ್ನೋ ದೃಷ್ಟಿಯಿಂದ, ಯಾಕೆ ನಾನು ಒಂದು ಲೋಯರ್ ಲೆವೆಲ್ ಇಂದ ಒಬ್ಬ ಲೋಕಲ್ ಬಾಡೀಸ್ ಇಂದ ಬಂದ ಒಂದು ದೃಷ್ಟಿಯಿಂದ ನಾನು ಅವ್ರಿಗೂ ಒಂದು ಪವರ್ ಸಿಗಬೇಕು ಅಂತೇಳಿ. ನಾವು ಇವತ್ತು ಇರ್ತೀವಿ, ನಾಳೆ ಇರಲ್ಲ, ಬಟ್ ದಿಸ್ ವಿಲ್ ಸ್ಟೇ ಫಾರ್ ಎ ಲಾಂಗ್ ಟೈಮ್. ಆ ದೃಷ್ಟಿಯಿಂದ ಇವತ್ತು ನಾವು ಏರಿಯಾಗೆ ಒಂದು ಮಾಡಿದ್ದೇವೆ, ಇನ್ಕ್ಲೂಡಿಂಗ್ ದಿ ಫೈರ್ ಫೋರ್ಸ್, ಆಮೇಲೆ ಟ್ರಾಫಿಕ್ ಪೊಲೀಸ್ ಅವರು, ಡಿಸಾಸ್ಟರ್ ಮ್ಯಾನೇಜ್ಮೆಂಟು, ಸ್ಲಮ್ ಡೆವಲಪ್ಮೆಂಟ್ ಬೋರ್ಡು ಇವರೆಲ್ಲ ಕೂಡ, ಆಮೇಲೆ ಪ್ಲಾನಿಂಗ್ ಫಂಕ್ಷನ್ಸು, ಸೂಪರ್ವೈಸೇಷನ್ ಆಫ್ ಅಥಾರಿಟೀಸು ಅವೆಲ್ಲ ಕೂಡ ಇದು ಇಟ್ಕೊಂಡಿದ್ವಿ. ಮೇಜರ್ ಕೆಲವು 1 to 1 ಇರೋದಕ್ಕೆ ಸರ್ಕಾರ ಆಗ ಈ ಕಾರ್ಪೊರೇಷನ್ ಇನ್ನೊಂದು ಕಾರ್ಪೊರೇಷನ್ ಎರಡೂ ಸೇರಿ ಏನೋ ಒಂದು ದೊಡ್ಡ ಬ್ರಿಡ್ಜ್ ಮಾಡಬೇಕಾಯಿತು, ಒಂದು ಇಡೀ ಬೆಂಗಳೂರು ನಗರಕ್ಕೆ ಏನೇನು ಅಂಥ ಸಂದರ್ಭದಲ್ಲಿ ಗೌರ್ಮೆಂಟ್ಗೆ, ಚೀಫ್ ಮಿನಿಸ್ಟರ್ಗೆ ಮತ್ತು ಆ ಕಮಿಟಿಗೆ ಏನು ಮಾಡಲಿಕ್ಕೂ ಕೂಡ ಒಂದು ಅವಕಾಶ ಇದೆ. ಇಲ್ಲಿ ಮೆಂಬರ್ ಸೆಕ್ರೆಟರಿ, ಚೀಫ್ ಕಮಿಷನರ್ ಆಫ್ ದಿ GBA, ಆ ಕಮಿಷನರ್ಸ್, ಅದಕ್ಕೆ ಕಮಿಷನರ್ಸ್ ಯಾರ್ಯಾರು ಬರ್ತಾರೆ ಅವರು ಕಾರ್ಪೊರೇಷನ್ಗೆ ಮೆಂಬರ್ಸು, BDA ಕಮಿಷನರು, ತಿರ್ಗಾ ಅದೇ ಫೈಲಲ್ಲಿ ಎಲ್ಲ ಕೂಡ ಮಾಡಬೇಕು ಅಂತ ಅವ್ರಿಗೆ ಡಿಸ್ಚಾರ್ಜ್ ಆಫ್ ಪವರ್ಸ್ ಕೂಡ ಇದನ್ನು ನಾವು ಸ್ವಲ್ಪ ಅವ್ರಿಗೆ ಸ್ಟ್ರೆಂಥನ್ ಮಾಡಲಿಕ್ಕೆ ಮಾಡಿದ್ದೇವೆ. ಆಮೇಲೆ ಎಕ್ಸ್ಪರ್ಟ್ಸ್ ಕಮಿಟಿ ಕೂಡ ಇಲ್ಲಿ ಇಟ್ಟಿದೆ. ಗೌರ್ಮೆಂಟ್ ಟು ಕಾನ್ಸ್ಟಿಟ್ಯೂಟ್ ಕೆಲವು ಎಕ್ಸ್ಪರ್ಟ್ ಕಮಿಟಿ, ಯಾರು ಕೆಲವರು ನಗರಕ್ಕೆ ಉತ್ತಮವಾದಂಥ ಸ್ಟ್ರಾಟಜಿ ಕೊಡೋರು ಮಾಡಿದ್ದೇವೆ. ಆಮೇಲೆ ಒಂದು ಒಂದು 6 ಕಮಿಟಿ ಮಾಡಿದ್ದೇವೆ. ಅರ್ಬನ್ ರೀಜನಲ್ ಟೌನ್ ಪ್ಲಾನಿಂಗು, ಇನ್ಫ್ರಾಸ್ಟ್ರಕ್ಚರ್ ಟ್ರಾನ್ಸ್ಪೋರ್ಟೇಷನ್ ಒಂದು, ಎನ್ವೈರನ್ಮೆಂಟು, ಕ್ಲೈಮೇಟ್ ಚೇಂಜ್ಗೆ, ಮಿಕ್ಕಿದ್ದು ಸೋಷಿಯಲ್ ಜಸ್ಟಿಸ್, ಸೋಷಿಯಲ್ ಇನ್ಕ್ಲೂಷನ್, ಎಜುಕೇಷನ್, ಹೆಲ್ತ್, ವೆಲ್ಫೇರ್ ಅಂತ ಅದೊಂದು ಕಮಿಟಿ ಮಾಡಿದ್ವಿ. ಇನ್ಫಾರ್ಮೇಷನ್, ಎಜುಕೇಷನ್, ಕಮ್ಯುನಿಕೇಷನ್, ಯಾಕೆಂದ್ರೆ ಈಗೆಲ್ಲ ಮೇಜರ್ ನಮ್ಮ ಮಾಸ್ ಕಮ್ಯುನಿಕೇಷನ್ನು, IT, BT ಇವೆಲ್ಲ ಇದೆಯಲ್ಲ, ಸೋಷಿಯಲ್ ಮೀಡಿಯಾ ಇವೆಲ್ಲ ಕೂಡ ಇದೆ. ಸೊ ಅದಕ್ಕೆಲ್ಲ ಕೂಡ ಜಾಗೃತವಾಗಲಿ ಅಂತೇಳಿ ಅದಕ್ಕೂ ಒಂದು ಮಾಡಿದ್ದೇವೆ.
ಆಮೇಲೆ ಇಲ್ಲಿ ಕಾರ್ಪೊರೇಷನ್ಗಳನ್ನ 1 to 7 ನಾಟ್ ಮೋರ್ ದೆನ್ 7 ಅಂತ ಮಾಡಿದ್ದೇವೆ. ಇಲ್ಲ ಒಂದೇ ಮಾಡ್ಬೋದು, ಇಲ್ಲ 2 ಮಾಡ್ಬೋದು, ಇಲ್ಲ 3 ಮಾಡ್ಬೋದು, 4. ಅದನ್ನು ಇವ್ರನ್ನೆಲ್ಲ ಕೂತ್ಕೊಂಡು ಮತ್ತೆ ನಾವು ಮಾತಾಡಬೇಕಾಗ್ತದೆ. ವಿಲ್ ಹ್ಯಾವ್ ಟು ಸಿಟ್ ವಿತ್ ದೆಮ್, ಜಾಗರೂಕವಾಗಿ ಯಾವ ರೀತಿ ಡಿವೈಡ್ ಮಾಡಬೇಕು ಅಂತ. ವಿ ಹ್ಯಾವ್ ಟು ಟೇಕ್ ದೆಮ್ ಇನ್ ಟು ಅವರ್ ಲೆಜಿಸ್ಲೇಟರ್ಸ್ ಆಲ್ಸೋ ಇನ್ ಟು ಕಾನ್ಫರೆನ್ಸ್. ಸುಮ್ಮನೆ ನಾವು ಮಾಡೋಕ್ಕಾಗಲ್ಲ, ಯಾಕೆಂದರೆ ಅಡ್ಮಿನಿಸ್ಟ್ರೇಷನ್ ಕೂಡ ಭಾಳ ಮುಖ್ಯ ಇಲ್ಲಿದೆ ಆ ದೃಷ್ಟಿಯಿಂದ. ಆಮೇಲೆ ಪಾಪ್ಯುಲೇಷನ್ ಕೂಡ ನಾಟ್ ಲೆಸ್ ದೆನ್ 10 lakhs ಜಾಸ್ತಿ ಇರಬೇಕು, ಮಿನಿಮಮ್ ಜಾಸ್ತಿ ಇರಬೇಕು. 55,000 ಇನ್ವೆಂಟ್ಸ್ ಪರ್ ಕಿಲೋಮೀಟ್ರು. ರೆವಿನ್ಯೂ ಜನರೇಷನ್ ಮಿನಿಮಮ್ 300 ಕೋಟಿ ರೂಪಾಯಿ ಯಾವ್ದಾದ್ರು ಒಂದು ಮಾಡಬೇಕಾದ್ರೆ ಒಂದು ಇದಕ್ಕೆ ಅಟ್ಲೀಸ್ಟ್ ಮಿನಿಮಮ್ 300 ಕೋಟಿ ರೂಪಾಯಿ ಅದಕ್ಕೆ ರೆವಿನ್ಯೂ ಇರಬೇಕು ಹಿಂದೆ ಇದಕ್ಕಿನ್ನ. ಎಂಪ್ಲಾಯ್ಮೆಂಟು ನಾನ್ ಅಗ್ರಿಕಲ್ಚರ್ ಆಕ್ಟಿವಿಟೀಸ್ ನಾಟ್ ಲೆಸ್ ದೆನ್ 50% ಅಂತ ಕೆಲವರು, ಅಂದರೆ ಕಮರ್ಷಿಯಲ್ ಆಕ್ಟಿವಿಟೀಸ್ ಇರಬೇಕು, ಅಟ್ಲೀಸ್ಟ್ 50% ಜಾಸ್ತಿ ಇರಬೇಕು. ಈಚ್ ಕಾರ್ಪೊರೇಷನ್ ಇನ್ ದಿ GBA ಶೆಲ್ ಬಿ ಸೂಟಬಲ್ ನೇಮ್ಡ್. ಅದಕ್ಕೆ ಹೆಸರನ್ನ ಚೇಂಜ್ ಮಾಡಬಾರ್ದು. ಇಲ್ಲ ಬೆಂಗಳೂರು ನಾರ್ತ್, ಬೆಂಗಳೂರು ಸೌತ್, ಬೆಂಗಳೂರು ಈಸ್ಟ್, ಬೆಂಗಳೂರು ವೆಸ್ಟ್, ಬೆಂಗಳೂರು ಸೆಂಟ್ರಲ್ ಇಷ್ಟು ಮಾತ್ರ ಇರಬೇಕು. ಬೆಂಗಳೂರು ಬಿಟ್ಬಿಟ್ಟು ಶಿವಕುಮಾರ್ ಹೆಸರು ಇಡೋದು, ಕೆಂಪೇಗೌಡ ಹೆಸರು ಇಡೋದು, ಇನ್ನೊಂದು ಹೆಸರು ಇಡೋದು ಬೇಡ. ಬೆಂಗಳೂರು ಗೌರವನ ಸ್ವಾಭಿಮಾನನ ಉಳಿಸ್ಕೊಂಡು ಹೋಗ್ಬೇಕು ಅನ್ನೋದು ಒಂದು ಮಾಡಿದ್ದೇವೆ. ಸೊ ಬೆಂಗಳೂರು ಬಿಟ್ಬಿಟ್ಟು ಬೇರೆ ಹೆಸರು, ಕೆಲವು ಕಡೆ ನಾನು ನೋಡಿದ್ದೇನೆ ರಂಗಾರೆಡ್ಡಿ ಡಿಸ್ಟ್ರಿಕ್ಟ್ ಅಂತ ಆಂಧ್ರಲ್ಲಿ ಇಟ್ಟಿದ್ದಾರೆ, ಇನ್ನೊಂದು ಕಡೆ ಯಾವುದೋ ಇನ್ನೊಂದು ಹೆಸರು ಇಟ್ಟಿದ್ದಾರೆ. ಸೊ ಅದೆಲ್ಲ ಬೇಡ, ಬೆಂಗಳೂರು ಹೆಸರೇ ಇರಲಿ. ದಕ್ಷಿಣ ಉತ್ತರ ಅದಕ್ಕೇನು ಬೇಕಾದ್ರೂ ಒಂದು, ಬೆಂಗಳೂರು ಬಿಟ್ಟು ಏನು ಮಾಡೋದು ಬೇಡ ಅಂತೇಳಿ. ಆಸ್ ಫಾರ್ ಆಸ್ ಪಾಸಿಬಲ್ ಆಫ್ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ ಆದಷ್ಟು ನಾವು ಡಿವೈಡ್ ಮಾಡಬಾರ್ದು ಅಂತ. ಏನು ವಿಧಿ ಇಲ್ಲ ಅಂದರೆ ಕೆಲವು ಕಡೆ 2 ನಾವು ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಬೋದು ಅನ್ನೋದನ್ನ ಸೆಕ್ಷನ್ 26 ಪ್ರಕಾರ ಅವಕಾಶ ಇದೆ. ಸೊ ಅದನ್ನು ಕೂಡ ಇಟ್ಟಿದ್ದೇವೆ. ಡ್ಯೂರೇಷನ್ 5 ವರ್ಷ ಇದಕ್ಕೆ. ಅಧ್ಯಕ್ಷರು ಮಾತ್ರ ಇವ್ರಿಗೆ ಮಾತ್ರ ಇಲ್ಲಿ ವಾರ್ಡ್ 150 ಜನಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿದ್ದೇವೆ. ಮ್ಯಾಕ್ಸಿಮಮ್ 150, ನಾಟ್ ಮೋರ್ ದನ್ 150. 100 to 150 ಏನಾದ್ರು ಒಂದು ಅವಕಾಶ ಇದೆ ಸೆಕ್ಷನ್ 29 ಅದಕ್ಕೆ. ಈ ಟರ್ಮ್ ಆಫ್ ಆಫೀಸ್ ಫಾರ್ ಮೇಯರ್ಸ್ ಅಂಡ್ ಡೆಪ್ಟಿ ಮೇಯರ್ಸ್ ಬರೀ 1 ವರ್ಷ ಅವನು ಆಗಿ ಗೆದ್ದು ಅವನಿಗೆ ಇದು ಮಾಡಿ ಅವನು ಟೈಮ್ ಆಯಿತು ಮತ್ತೊಂದೊಂದು ಭಾಳ ಗಾಬರಿ ಆಗ್ತದೆ. ಸೊ ಅದಕ್ಕೆ 2.5 ವರ್ಷ ಇಟ್ಟಿದ್ದೇವೆ ಅಧ್ಯಕ್ಷ. ಈ ಒಂದು ಸೆಕ್ಷನ್ 78 ಒಂದು ಅವಕಾಶ ಇದೆ, 2.5 years. ಆಮೇಲೆ ನೋ ಕಾನ್ಫಿಡೆನ್ಸ್ ಏನಾದ್ರು ಅವನ ಮೇಲೆ ಮಾಡಬೇಕು ಅನ್ನೋದ್ರೆ 6 months ಅವನು ಆಫೀಸ್ ಮುಗಿಸಿರ್ಬೇಕು. ಆಫ್ಟರ್ 6 months ದೇ ಕ್ಯಾನ್ ಗೋ ಫಾರ್ ನೋ ಕಾನ್ಫಿಡೆನ್ಸ್ ಮೋಷನ್ ಆನ್ ದಿ ಮೇಯರ್. ಸೊ ಇಲ್ಲಿ ಒಂದು ಅಸೆಂಬ್ಲಿ ಲೆವೆಲ್ ಕಾನ್ಸ್ಟಿಟ್ಯೂನ್ಸಿ ಒಂದು ಕಮಿಟಿ, ಒಂದು ಕನ್ಸಲ್ಟೇಟಿವ್ ಕಮಿಟಿ ಅಂತ. ಸೊ ಅದಕ್ಕೆ ಸರ್ಕಾರ ಅದಕ್ಕೆ ಮಾಡ್ತಾರೆ. ಚೇರ್ಪರ್ಸನ್ MLA ಕಂಪಲ್ಸರಿ, ಯಾರು ಅವನು MLA ಇರ್ತಾನೆ ಆತನೇ ಚೇರ್ಮನ್ ಇರ್ತಾರೆ ಕಂಪಲ್ಸರಿ ಅವ್ರ ಕ್ಷೇತ್ರಕ್ಕೆ. ಮೆಂಬರ್ಗಳು ಆ ಲೋಕಲ್ MLC ಯು ಶುಡ್ ರಿಸೈಡ್ ಇನ್ ದಟ್ ಏರಿಯಾ ಅಂಡ್ ಬಿ ಎ ವೋಟರ್. ಎಲ್ಲಿಂದ ಬಂದು ನಾನೋಗಿ ಇಲ್ಲಿ ಗಾಂಧಿನಗರದಲ್ಲಿ ಆಗ್ತೀನಿ ಅನ್ನಂಗೆ ಆಗಲ್ಲ. ಸೊ MLC ಆಫ್ ದಟ್ ಏರಿಯಾ, ಕೌನ್ಸಿಲರ್ ರೆಪ್ರೆಸೆಂಟಿಂಗ್ ದಿ ಏರಿಯಾ ಅಂಡ್ ಆಫೀಸರ್ ಆಫ್ ದಿ ಏರಿಯಾ ಆಫ್ ಅದರ್ ಡಿಪಾರ್ಟ್ಮೆಂಟ್ಸ್ ಅಂಡ್ ಏಜೆನ್ಸೀಸ್. ಅವರು ಕೋಆರ್ಡಿನೇಷನ್ ಮಾಡೋಕ್ಕೆ, ಇಂಪ್ಲಿಮೆಂಟೇಷನ್ಗೆ, ಗ್ರೀವೆನ್ಸಸ್ ಕೂಡ ಎಲ್ಲ ಇದೆ. ಆಮೇಲೆ ಸ್ಟ್ಯಾಂಡಿಂಗ್ ಕಮಿಟಿ ಕೂಡ ಈಗಾಗಲೇ ನಾನು ಹೇಳಿದ್ದೇನೆ. ಒಂದು ರೆವಿನ್ಯೂಗೊಂದು ಸ್ಟ್ಯಾಂಡಿಂಗ್ ಕಮಿಟಿ, ಅಡ್ಮಿನಿಸ್ಟ್ರೇಷನ್ಗೆ, ಸೋಷಿಯಲ್ ಜಸ್ಟಿಸ್, ಎಜುಕೇಷನ್ ಒಂದು ಕಮಿಟಿ, ಪಬ್ಲಿಕ್ ವರ್ಕ್ಸು, ಇಂಜಿನಿಯರಿಂಗ್ಗೆ, ಪಬ್ಲಿಕ್ ಹೆಲ್ತ್, ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ಗೆ, ಫಾರೆಸ್ಟು, ಎನ್ವಿರಾನ್ಮೆಂಟು, ಎಕಾಲಜಿ, ಹಾರ್ಟಿಕಲ್ಚರ್, ಫಿಶಿಸ್ಗೆ ಒಂದು ಕಮಿಟಿ, ಫಾರ್ ಇನ್ಫ್ರಾಸ್ಟ್ರಕ್ಚರ್ಗೆ ಒಂದು ಸಪ್ರೇಟು, ಸ್ಟ್ಯಾಂಡಿಂಗ್ ಕಮಿಟಿ ಆ್ಯಂಡ್ ಆಡಿಟ್ ಅಕೌಂಟ್ಸು ಅದು 2.5 ವರ್ಷ ಟೈಮ್ ಇಟ್ಟಿದ್ವಿ. ಮೇಯರ್ಗೆ ಎಷ್ಟು ಟೈಮ್ ಇಟ್ಟಿದ್ವೋ ಅದಕ್ಕೆ ಮೆಂಬರ್ಸ್ 9 ರಿಂದ 15 ಜನ ಇನ್ಕ್ಲೂಡಿಂಗ್ ಚೇರ್ಮನ್ ಅದಕ್ಕೆ ನಾವು ಇಟ್ಟಿದ್ದೇವೆ. ಈ ವಾರ್ಡ್ ಕಮಿಟಿಗೆ 20 ತಿಂಗಳು ಇಟ್ಟಿದ್ದೇವೆ. ವಾರ್ಡ್ ಕಮಿಟಿಗೆ ಅದಕ್ಕೆ ಇದು ಚೇರ್ಮನ್ ಕೌನ್ಸಿಲರೇ ಇರಬೇಕು, ರೆಪ್ರೆಸೆಂಟಿಂಗ್ ದಟ್ ವಾರ್ಡ್. ಯಾರು ಗೆದ್ದಿರ್ತಾನೆ ಆತ. ಅದಕ್ಕೆ 4 ಜನ GBA ಇಂದ ಅದಕ್ಕೆ ಯಾರು ಇದ್ದಾರೆ ಅವ್ರನ್ನ ನಾಮಿನೇಟ್ ಮಾಡೋಕ್ಕೆ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದೇವೆ. ಸೊ ಕಾರ್ಪೊರೇಷನ್ ಕೂಡ ಇವತ್ತು ಏನಿದೆ ಅದೇ ರಿಸರ್ವೇಷನ್ನು SC STಗೆ, ವುಮನ್ಗೆ, ಆಮೇಲೆ ನಮ್ಮ ಅಸೋಸಿಯೇಷನ್ಗಳಿರ್ತಾರಲ್ಲ ಅವನ್ನೆಲ್ಲ ತೆಗೆದುಕೊಳ್ಳುತ್ತಿದೆ. ಸೊ ಚೇರ್ಪರ್ಸನ್ಗೆ ಸೆಕ್ಷನ್ 102 ಪ್ರಕಾರ ಏನು ಒಂದು ವಿಟೋ ಪವರ್ ಇದೆ, ಅದು ಇದ್ದೇ ಇರ್ತದೆ. ಕಾರ್ಪೊರೇಷನ್ ಫಂಡು ಪ್ರೊವೈಡ್ ಮಾಡಬೇಕಾದ್ರೆ ಸೆಕ್ಷನ್ 176 ಪ್ರಕಾರ ಏನಿದೆ ಅಷ್ಟನ್ನೇ ನಾವು ಒಬ್ಬರು ಕೂಡ ಬದಲಾವಣೆ ಮಾಡೋಕ್ಕೆ ಹೋಗಿಲ್ಲ. ಕೆಲವು ತಿದ್ದುಪಡಿಗಳನ್ನು ಕೆಲವು ಅವರು ಸಜೆಸ್ಟ್ ಮಾಡಿದ್ದಾರೆ. ನಮ್ಮ ಮೆಂಬರ್ಸ್ ಎಲ್ಲ ಕೂತ್ಕೊಂಡು ತಿದ್ದುಪಡಿಗಳನ್ನು ಮಾಡಿದ್ದಾರೆ. ಸೊ ಅದನ್ನು ಕೂಡ ಸೆಕ್ಷನ್ 9, ಸೆಕ್ಷನ್ 10, ಸೆಕ್ಷನ್ 15, 84 ಕೆಲವು ತಿದ್ದುಪಡಿಗಳನ್ನು ಅವರು ಸಜೆಸ್ಟ್ ಮಾಡಿದ್ದಾರೆ. ಅದನ್ನು ಕೂಡ ನಾನು ಇನ್ಕಾರ್ಪೊರೇಟ್ ಮಾಡಿದ್ದೇನೆ. ಸೊ ಐ ವಾಂಟ್ ದೆಮ್ ಎವ್ರಿ ಒನ್ ಟು ಪಾರ್ಟಿಸಿಪೇಟ್. ನೀವು ಬರೀ ಬೆಂಗಳೂರಿಗೆ ಸೀಮಿತ ಆಗಬೇಡಿ, ಏನಾದ್ರು ಒಳ್ಳೆ ಸಜೆಷನ್ ಕೊಡಿ, ಏನಾದ್ರು ತಿದ್ದುಪಡಿ ಮಾಡೋಣ ಫಾರ್ ದಿ ಲಾರ್ಜರ್ ಇಂಟ್ರೆಸ್ಟ್ ಆಫ್ ಬೆಂಗಳೂರು. ಲೆಟ್ ಅಸ್ ಆಲ್ ವರ್ಕ್ ಟುಗೆದರ್. ಯಾಕೆಂದರೆ ನಾವು ಒಂದು ಹೊಸ ಡೈರೆಕ್ಷನ್ಸ್ ಕೊಡೋಕ್ಕೆ ಹೊರಟಿದ್ದೇವೆ. ಬೆಂಗಳೂರು ನಗರಕ್ಕೆ ಈಗ ತಾನೇ ನಿನ್ನೆ ಚೀಫ್ ಮಿನಿಸ್ಟ್ರು ಆಲ್ಮೋಸ್ಟ್ ನಾವು ಲೆಕ್ಕ ಹಾಕಿದ್ರೆ 1 ಲಕ್ಷ ಕೋಟಿ ರೂಪಾಯಿ
ಸಾಲ ತಗೋತೀವೋ ಇನ್ನೊಂದು ಮಾಡ್ತೀವೋ ಏನು ಮಾಡ್ತೀವೋ ಈ ಬೆಂಗಳೂರು ನಗರಕ್ಕೆ ಇವತ್ತು ಭಾಳ ಇಂಪಾರ್ಟೆನ್ಸ್ ಕೊಡಬೇಕು ಅಂತೇಳಿ ವಿ ಹ್ಯಾವ್ ಟೇಕನ್ ಎ ವೆರಿ ಬೋಲ್ಡ್ ಸ್ಟ್ಯಾಂಡ್. ಬೆಂಗಳೂರನ್ನ ಉಳಿಸಬೇಕು ಅನ್ನೋ ದೃಷ್ಟಿಯಿಂದ. ಸೊ ಅದಕ್ಕೆ ಐ ನೀಡ್ ಎವ್ರಿ ಒನ್ ಕೋಆಪರೇಷನ್. ಇದಕ್ಕೆ ತಾವು ಅವ್ರಿಗೆಲ್ಲ ಅವಕಾಶ ಮಾಡಿಕೊಡ್ಬೇಕು, ಇದಕ್ಕೆ ಅನುಮೋದನೆ ಕೊಡಬೇಕು ಅಂತ ನಾನು ರಿಕ್ವೆಸ್ಟ್ ಮಾಡ್ತೇನೆ. ಸನ್ಮಾನ್ಯ ಅಧ್ಯಕ್ಷರೇ, ಮಾನ್ಯ ಉಪಮುಖ್ಯಮಂತ್ರಿಗಳಾದ